ಬಸ್ ಕಿಲೋಡ್ರಿಕ ಮತ್ತೀಗ ಗಾಡಿಗೆ ತೋಲ್ ರಬ್ಡಿ ಅಂತೇಳಿ ಕಿಲೋಡ್ರಿಕ ಆಟೋಮೆಟಿಕ್ ಹ್ಯಾಂಗಿಲಿ ಕ್ಲೀನ್ ಆಲತ್ ನೋಡ್ರಿಕ ನಮ್ ಗಾಡಿ. ಬಸ್ ನೋಡ್ಬೋದು ನೋಡ್ರಿ ಇಲ್ಲಿಕ ವಿಭೂತಿ ಜಲಪಾತಕ್ಕೆ ಸ್ವಾಗತ. ಕಿಲೋಡ್ರಿಕ ನಮ್ ಸೋರ ಅಡಿಗೆ ಭಟ್ರಿ ಎಸ್ ಮಂದಿ ಹೊಸ ಮಂದಿ ಬಸ್ ಇದೆ ನೋಡ್ರಿ. ಈಗ ನಾವು ಗೋಕರ್ಣದಾಗ ಬಂದಿದ್ದು ಮಹಾಬಲೇಶ್ವರ ದೇವಸ್ಥಾನ ಅಂತ ಹೇಳಿ. ಸೊ ಇದು ನೋಡ್ಬೋದು ಕಾಲೇಜ್ ಟ್ರಿಪ್ ಪಾರ್ಟ್ 2ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸಿಕ ಲೇಟ್ ಮಾಡಿ ಬಂದೇವಿ. ಮತ್ತೀಗ ಹೊಸಾಗಿ ಅಂತೇಳಿ ದಾಸೋಗಿದಾಗ ಊಟ ಮಾಡ್ಲಕ್ಕಂತೇಳಿ ಊಟ ಮಾಡ್ಕೊಳಕ್ ಹೋದೇವ್ ನೋಡ್ರಿ. ಮತ್ತೆ ಇಲ್ಲಿ ನಾವು ಬಂದೇವ್ರಿ ಹುಬ್ಳಿಗೆ ಸಿದ್ದಾರೋಡ್ ಮಠದಾಗ ಊಟ ಮಾಡ್ಕೊಂಡೇವಿ, ಪ್ರಸಾದ ತೊಗೊಂಡೇವಿ. ಈಗ ಊಟ ಮಾಡ್ಕೊಂಡು ಹೊರ ನಡೆದೇವ್ ನೋಡ್ರಿ. ಮತ್ತೆ ಸೊ ನೈಟ್ ಎಲ್ಲ ಇಲ್ಲೇ ಸ್ಟೇ ಮಾಡ್ಬೇಕ್ರಿ. ಮುಂದಿನ ಸಟ್ ಅಂತ ಎದ್ದಿ ದರ್ಶನ ಮಾಡ್ಕೊಂಡು ಮತ್ತೆ ಮುಂದಾಗ ನಮ್ಮ ಪ್ರಯಾಣ ಚಾಲೂ ಮಾಡಬೇಕು. ಸೊ ನನ್ನ ಫೋನ್ನ ಚಾರ್ಜಿಂಗ್ ಬಿಲ್ ರೀ ಮತ್ತೆ ಮ್ಯಾಲಿನ ಮತ್ತು ಗುಡ್ ನೈಟ್ ರೀ. ಮಾತು ಹೇಳಿ ಗುಡ್ ನೈಟ್ ಮಾಡ್ತೇನೆ. ನಿಮ್ಮನ್ನು ನಾಳೆಗೆ ಮುಂಜಾನೆ ಸಿಗ್ತೇವೆ ಗುಡ್ ಮಾರ್ನಿಂಗ್ ಹೇಳಕ್ಕೆ. ಸೊ ಗುಡ್ ನೈಟ್ ರೀ ಗೈಸ್. ನಮಸ್ಕಾರ ರೀ ಎಲ್ಲ ಬೆಂಕಿ ಮಂದಿಗೆ, ನಿಮಗೆಲ್ಲರಿಗೆ ಗುಡ್ ಮಾರ್ನಿಂಗ್. ನಿಮಗೆ ಹೇಳಿದ್ರಿ ನಾ ಡೈರೆಕ್ಟ್ ಬಂದಿದ್ದೆ ಹುಬ್ಳಿದಾಗ ಅಂತ. ಸೊ ನೈಟ್ ಇಲ್ಲೇ ಸ್ಟೇ ಮಾಡಿದೇವ್ರಿ. ಈಗ ಫ್ರೆಶ್ ಆಗಿದ್ದೇವೆ ಫಸ್ಟ್ ಕ್ಲಾಸು. ಇಲ್ಲ ನಮ್ಮ ದೋಸ್ತರೆಲ್ಲ ಫ್ರೆಶ್ ಆಗೋರ. ಸೊ ಫ್ರೆಶ್ ಆಗಿ ಮತ್ತು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮುಂದಕ್ಕೆ ಯಾಣ ಮತ್ತು ಮುರುಡೇಶ್ವರ ಹೋಗ್ಬೇಕಂತೇಳಿ ಪ್ಲ್ಯಾನ್ ಅದ ರೀ. ಸೊ ಬರ್ರಿ ನಮ್ಮ ದೋಸ್ತರೆಲ್ಲ ಇನ್ನೂ ಫ್ರೆಶ್ ಆಗೋದಾಗಾರ. ಸೊ ಆಲ್ಮೋಸ್ಟು ವಿಡಿಯೋ ತೋಲ್ ದೊಡ್ಡದು ಮಾಡ್ಲತ್ತಿಲ್ಲ ರೀ, ಬಟ್ ದೊಡ್ಡದು ಮಾಡೋದು ಭೀ ಬೇಡ ರೀ. ಸೊ ಬರ್ರಿ ಮತ್ತೆ ಆಗ್ತಾಡ ಅವ್ರಿಗೆ ಹೊಸ ಮಂದಿ ಕರ್ಕೊಂಡು ಹುಬ್ಬಳ್ಳಿ ಮಠ ಸಿದ್ದಾರೋಡ್ ಮಠ ಯಾವ ಥರ ಅದ ಅಂತೇಳಿ ನಿಮಗೆ ತೋರಿಸ್ತೆ. ಸೊ ಬರ್ರಿ ಸಿಗೋರು ನೈಟ್ ಇದ್ರೊಳಗೆ ಮಕ್ಕೊಂಡು ನೋಡ್ರಿಕ ಅಲ್ಲಿ ತನೋದು ಪೂರ ಚೂಕ. ಸೊ ಎಲ್ಲೋ ಫ್ರೆಶ್ ಆಗ್ಯಾರ ಹೋಗಾರ ನೋಡ್ರಿ ದರ್ಶನ ಮಾಡಕ್ಕೆ. ವಯಸ್ಸು ಬಂದೋಡ್ರಿ ರೀ ಫೈನಲಿ ನಾವು ದರ್ಶನ ಮಾಡಕ್ಕೆ. ಮತ್ತೆ ಗೈಸ್ ಸಿದ್ದಾರೋಡ್ ಮಠದಾಗ ನಮ್ಮದು ದರ್ಶನ ಐತ್ರಿ. ಸೊ ಇಲ್ಲಿ ಸಿದ್ದಾರೋಡ್ ಮಠದ ಅಪ್ಪಾಜಿ ಅವ್ರು ಏನು ಬೇರಲ್ಲ ರೀ, ನಮ್ಮ ಬೀದರ್ ಜಿಲ್ಲೆಯ ಚಳಕಾಪುರದವ್ರ ರೀ. ಸೊ ಇಲ್ಲಿ ಇವಾಗ ಸಿದ್ದಾರೋಡ್ ಮಠ ಅಂದ್ರೆ ಹುಬ್ಳಿ ಅಂದ್ರೆ ಸಿದ್ದಾರೋಡ್ ಮಠ ರೀ. ಅಷ್ಟು ನಾ ಫೇಮಸ್ ಅದ ಇದೊಂದು ಪ್ಲೇಸು ಹುಬ್ಬಳ್ಳಿದಾಗ. ಸೊ ಇಲ್ಲಿಂದ ದರ್ಶನ ಆಗ್ಯದ್ರಿ. ಹುಬ್ಳಿದಾಗ ಯಾವ್ದಾರ ಒಂದು ಸಣ್ಣ ಪ್ಲೇಸ್ ಇತ್ತು ಅಂದ್ರೆ ನೋಡ್ಯಾರಿ, ಇಲ್ಲಾಂದ್ರೆ ಡೈರೆಕ್ಟ್ ಯಾಣಕ್ಕೆ ಹೋಗಾರ ಪ್ಲಾನ್ ಅದ. ಸೊ ನಡ್ರಿ ನಿಮ್ಮ ಗೈಸ್ ಈಗ ರೀ ನಮ್ದು ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಆಫೀಸ್ ನಾವು ನಡ್ದೇವಿ. ಉದಾರ ನಾಷ್ಟ ಮಾಡ್ಕೊಂಡು ಡೈರೆಕ್ಟ್ ಎಲ್ಲಿಗೆ ಯಾಣ ಗೈಸ್ ಯಾಣ ಬರ್ರಿ ನಡ್ರಿ. ಮತ್ತೆ ತಡ ಮಾಡಕ್ ಹೋಗ್ರಿ ಗೈಸ್. ಕಿಲೋಡ್ರಿಕ ಮತ್ತೀಗ ಗಾಡಿಗೆ ತೋಲ್ ರಬ್ಡಿ ಅಂತೇಳಿ ಕಿಲೋಡ್ರಿಕ ಆಟೋಮೆಟಿಕ್ ಹ್ಯಾಂಗಿಲಿ ಕ್ಲೀನ್ ಆಲತ್ ನೋಡ್ರಿಕ ನಮ್ಮ ಗಾಡಿ. ಸೊ ಗೈಸ್ ನಾವೆಲ್ಲಿದ್ದೇವೆ ಅಂದ್ರೆ ಈಗ ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ರೀ. ಇಲ್ಲಿ ಯಾಕಪ್ಪ ಬಂದಿದ್ದೇವೆ ಅಂದ್ರೆ ನಮ್ದು ಬಸ್ಸಿಗೆ ಜರ ತೋಲ್ ರಬ್ಡಿ ಆಗ್ಯದ ಅಂತೇಳಿ ಈಗ ತೊಳಿಲಕ್ ಹಸಿವ್ ನೋಡ್ರಿಕ. ಏಟ್ ಚಕ್ಕ ಮಿಂಚಲತ್ ನೋಡ್ರಿ ಗಾಡಿಕ ಬಸ್ಸು. ಅಣ್ಣವ್ರಿ ನಮ್ಮ ಅಣ್ಣವ್ರಿಕ ಅಣ್ಣವ್ರಿ ಇಲ್ಲಿ ಕರ್ಕೊಂಬಂದಾರ ನೋಡ್ರಿ. ನಮ್ಮ ಬಸ್ ಪೂರ ಮಿಂಚಲತ್ತದ. ಏನಂತ್ರಿ ಅಣ್ಣ? ಇಲ್ಲ ಬಾರಿಗೆ ಬಸ್ ಈಗ ನೆಕ್ಸ್ಟ್ ಅದೇ ಮುಂದೆ ಹೋಗೋದಲ್ಲ ಯಾಣಕ್ಕೆ ಹೋಗೋದ್ರಿ ಗೈಸ್ ಮುಂದಕ್ಕೆ. ನಮಗ ನಾವು ಅನ್ಕೊಂಡಿದ್ದೇವೆ ಟ್ರಿಪ್ಪಿಗೆ ಒಬ್ಬರಿಗೆ ಡ್ರೈವರ್ ಅಂಕಲ್ ಹಿಂಗ ತೋಲ್ ಇರ್ತಾರಂತ. ಬಟ್ ನಮಗ್ ಫುಲ್ ಅಂದ್ರೆ ಫುಲ್ ಫ್ರೀ ಅರ. ಹಿಂಗಿರ್ಬೇಕ್ರಿ, ಎಲ್ಲಿಗಿಲ್ಲ ಹೋಲತ್ತೇವ್ ಅಂದ್ರೆ ಫ್ರೀ ಇರ್ಬೇಕ್ರಿ ಗೈಸ್. ಘಾಟ್ ಅದ ರೀ ಈಗ ರೀ. ಘಾಟ್ ಈಗ ಅಣ್ಣವ್ರು ಪೂರಾ ಚೇಕ್ ಮಾಡಿ ಚಶ್ಮಾಗೆ ಸಾತ್ ಹೊಡ್ಯದ ನೋಡ್ರಿ ಇಲ್ಲಿಗ. ನಮ್ಮದೀಗ ಅಣ್ಣವ್ರ ಈಗ ಪೂರ ಬೆಂಕಿ ಬಾಬಲಾದಿರಿ ನೋಡಿ ಫ್ರೆಂಡ್ಸ್. ನಮ್ಮ ಒಂದು ಬೀದರ್ದಿಂದ ಹೊರಟಿರುವಂಥ ನಮ್ಮ ಪ್ರವಾಸ ಇವತ್ತು 3ನೇ ದಿನ ಕಾಲಿಟ್ಟಿದೆ. ಇವತ್ತು ನಾವು ಹುಬ್ಳಿಯಿಂದ ರಾತ್ರಿ ಹಾಲ್ಟ್ ಆಗಿ ಅಲ್ಲಿಂದ ಬೆಳಗ್ಗೆ ಎದ್ದು ಅಲ್ಲಿ ಪಲಾವ್ ತಿಂದು ಹೊರಟಿದ್ದೀವಿ. ಈಗ ನಾವು ಹೋಗ್ತಾ ಇರೋದು ನೇರವಾಗಿ ವಿಭೂತಿ ಫಾಲ್ಸ್, ನಂತರದಲ್ಲಿ ಯಾಣ ಕೇವ್ಸ್ಗೆ. ಈ ಒಂದು ಹುಡುಗರು ರೂಪದಿರುವಂಥ ಕೋತಿಗಳು ಇಂಥ ಒಂದು ಅದ್ಭುತವಾದ ಪ್ರವಾಸ ಬಿರದ ಸರ್. ನಾವು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಅವ್ರ ಜೊತೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನಿಷ್ಕಲ್ಮಶ ಮನಸ್ಸಿನ ಈ ಒಂದು ಹುಡುಗರು, ತುಂಬಾ ಒಳ್ಳೆ ಹುಡುಗರು. ಇವರೆಲ್ಲ ಸುಖಕರಣ ಪ್ರಯಾಣಕ್ಕೆ ಈ ಎರಡು ವ್ಯಕ್ತಿಗಳ ಪಾತ್ರ ರೀ. ಘಾಟಿನಾಗ ಘಾಟ್ ದುರ್ಗನ್ ಘಾಟ್ ಗೊತ್ತಾವ. ಪೂರಾ ಫಸ್ಟ್ ಕ್ಲಾಸ್ ಪೂರಾ ಲಾಸ್ಟ್ ಐತೆ ಅಂತ ಹೇಳ್ರಿ. ಇಲ್ಲಿಂದ ವಿವರ ಮಸ್ತ್ ಓಡ್ಗನ ಚೀಕ್ ಮಾರಿತು ನೋಡ್ಕೋತ ನಡೆದೋಡ್ರಿ. ಏಡ್ಗನ ಮಸ್ತ್ ಅದ ಮುಂದಿನ ಜಂಗಲು ಗೈಸ್. ಮಕೊಂಡವನ್ ಬಾಯ್ದಾಗ ನಿಂಬಿಕೆ ಅಂಡ್ರ ಅಂದ್ರಿ. ಹಿಂದಿ ದಿನ ಫೇಲ್ ಮಾಡೋದ್ರಿ, ಮಿಷನ್ ಫೇಲ್. ಯಾಕಂದ್ರೆ ಅವನಿಗೆ ಅಭಿಷೇಕ ಆಗಿದ್ರು ಹಾಕಲ್ಕಿನ ಪೇಲೇನೆ. ಗೈಸ್ ಇನ್ನ ಯಾಣಕ್ ಹೋಲತ್ತು ಅಂದ್ರೆ ತೋಲ್ ಲೇಟ್ ಅದ. ಮತ್ತೆ ನಮಗ್ ಒಳ ಮನ್ಸ್ ಹೊಟ್ಟಿಲ್ಲ ಅಂತ ಹೇಳಿ ಪೂರಾ ಲಾಸ್ಟ್ ಟಿಂಗಲ್ ಅಂತ ಹೇಳ್ರಿ. ನಮ್ಮ ಡ್ರೈವರ್ ಅಂಕಲ್ರ ಪೂರಾ ಫನ್ನಿ ಮ್ಯಾನ್, ಫುಲ್ ಕಾಮಿಡಿ ಮಾಡತ್ತಾರ ಅವರು. ನಾವೀಗ ಚಾಯ್ ಕುಡಿಯೋರ್ ಅಂತೇಳಿ ನಿಂತಿದ್ದೇವ್ರಿ. ಈಗ ಇಲ್ಲಿ ನೋಡ್ಬೋದು. ಈಗ ಇಲ್ಲೆಲ್ಲ ಅಡಿಕೆ ತೋಟ ಎಲ್ಲ ನೋಡಿ ಪೂರಾ ಮನ್ಸಿ ಹಂಗಾರ ವಾವ್ ಅನ್ಸತ್ತದ. ಸೊ ಹೋಗಾರ ಬರ್ರಿ ಯಾಣಕ ಚಾಯ್ ಕೊಂಡ್ಯಾರ ಇಲ್ಲಿ.
ಈಗ ಮತ್ತೆ ಬಿಸಿಲದ ಅಂತೇಳಿ ಈಗ ಎಲ್ಲರಿಗ ಕುಡಿಲಕ್ಕ ಅಂತೇಳಿ ಚಾಯ್ ಕುಡ್ಲಕ್ಕ ಚಾಯ್ ಹೊಸಾಗಿನವ್ರಿಗೆ ಊಟ ಮಾಡತ್ತಾರ ನೋಡ್ರಿ. ಯಾವಾಗ ಇಲ್ಲೇ ಕೂತಿದ್ದೇವ್ರಿ. ನಮ್ದು ಕರಣ್ ಅವ್ರು ನೋಡ್ರಿ ಈಗ ಕೈದಾಗ ಡ್ರಿಂಕ್ಸ್ ಇಟ್ಕೊಂಡು ಮತ್ತೆ ಏನೋ ತಗೋಲತ್ತಾರ. ಈಗ ನಮ್ ಗೌಡ್ರು ನೋಡ್ರಿ, ಗೌಡ್ರು ಲೆಕ್ಕ ಬರಲ್ರಿ, ಗೌಡ್ರು ಫುಲ್ ಜೋರ್ನಾಗಾರ ಈಗ ಹೋಗಿ ಬರತಾರ. ಗಸ್ ಟೈಮ್ ಆಗ್ಯದ ಒಂದಾಗ್ಯದ. ಯಾಣ ಇಲ್ಲಿಂದ 6-7 ಕಿಲೋಮೀಟರ್ ಅದ ರೀ. ಜಸ್ಟ್ 6-7 ಕಿಲೋಮೀಟರ್ ಅದ. ನಾನು ನೀರಿನ ಬಾಟಲ್ ತಗೊಂಡ್ ನಡೆದೆ ರೀ ತಣ್ಣಗ. ಸೊ ನೋಡ್ಬೋದು ಬಸ್ಸಾರ ನಿಂತ ನಮ್ದು ಅಲ್ಲಿ. ಸೊ ಹೋಗಾರ ನಡ್ರಿ. ತೋಲ್ ಅದ್ರ ಬಿ ತೋಲ್ ಬಿಸಿಲು ಆಗ್ಯದ. ಬಿಸಿಲು ಅಂದ್ರೆ ಪೂರ ಲಾಸ್ಟೇ ಬಿಸಿಲು ಹತ್ಲತ್ತದ ಇಲ್ಲಿ. ತಡ ಮಾಡಲ್ ಗಪ್ಲೆ ಬಸ್ಸಿನ ಕುಂತಿ ಹೋಗರಿ ಗಾಯ್ಸ್. ಯಾಣಕ್ ನಡೆದಿದ್ರಿ ಬಟ್ ಬಿಸಿಲು ದಬಾಷ್ ಅದ ಅಂತೇಳಿ ಇಲ್ಲಿ ಒಂದು ವಿಭೂತಿ ಫಾಲ್ಸ್ ಅಂತೇಳಿ ಒಂದು ಅದ ರೀ, ಫಾಲ್ಸ್ ಅದಂತ. ಸೊ ಅದ್ರ ಸಲಕ್ ನಮಗ ದಗಿ ಇಕ್ಲತ್ತದ ಜರ ನೀರಾಗ ಒದ್ದಾಡ್ರಿ ಅಂತೇಳಿ ಮತ್ತೆ ನಾವು ನಡೆದೇವ್ರಿ ವಿಭೂತಿ ಫಾಲ್ಸ್ ಅಂತ ಹೇಳಿ. ಈಗ ಮತ್ತೆ ಇಲ್ಲಿಂದ ವಿಭೂತಿ ಫಾಲ್ಸ್ಲಿಂದ ನಾವು ಹೋಗೋದು ಯಾಣ 11 ಕಿಲೋಮೀಟರ್ ಅದ ರೀ. ಸೊ ನೋಡ್ಬೋದು ಈಗ ಇಲ್ಲಿ ವ್ಯೂ ರೀ ಬೈಸಾ ಪೂರ ಲಾಸ್ಟ್ ಅಂತ ಹೇಳ್ರಿ. ಇವು ಗಿಡಗಳು ನೋಡ್ರಿ, ಈ ರೋಡ್ ನೋಡ್ರಿ, ಈಗ ರೋಡಿನ ಬಾಜು ನೀರ್ ಹೋಗೋದ್ ನೋಡ್ರಿ ಬೈ ಸಾಬ್. ಜಿಂದಗಿದಾಗ ಏನ್ ಎಕಡೆ ಹೋಗ್ಯಾರ ಬಟ್ ಇಂಥ ಟ್ರಿಪ್ಗಳು ಆಗ್ತಾ ಇರ್ಬೇಕ್ರಿ ಗೈಸ್. ನೋಡ್ರ ಬರ್ರಿ ಅಲ್ಲಿ ಮತ್ತೆ ಫಾಲ್ಸ್ ಹೆಂಗದ ಅಂತೇಳಿ ನೋಡ್ರ ಬರ್ರಿ ಗೈಸ್. ನೋಡ್ಬೋದು ನೋಡ್ರಿ ಇಲ್ಲಿ ವಿಭೂತಿ ಜಲಪಾತಕ್ಕೆ ಸ್ವಾಗತ ಮಾಡತ್ತಾರ್ರಿ. ನಮಗ ಸ್ವಾಗತ ಮಾಡ್ಕೋತ ನಡೆದೇವಿ. ಮತ್ತೀಗ ಅಲ್ಲಿ ನೋಡ್ರಿ ಗೌಡ ಪೂರ ಮುಂದವ್ ನಿಂತಾನ. ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ಲಿ ನಮ್ದು ಮೇಡಮ್ ಅವ್ರು ಎಲ್ಲರೂ ಆಲ್ರೆಡಿ ಹೋಗ್ಯಾರ. ನಾನೇ ಲೇಟ್, ಯಾಕಂದ್ರೆ ನಾವು ಲೇಟ್ ಇರ್ಬೇಕ್ರಿ ಗೈಸ್. ನಡೆದೇವ್ರಿ ನಾನು ಮತ್ತು ಗೌಡ ಅಲ್ಲಿ ಹೋಗಿ ಆರ್ಡರ್ ಅಂಬದು ಮನ್ಸಿನಾಗ ಅದ ರೀ. ಇಸುಲು ಅಲ್ಲಿ ನೀರವ ಬಟ್ ಗೊತ್ತಿಲ್ಲ ಅಂತ ಹೇಳಿ ಇಲ್ಲ ರೀ. ನಾವು ಸಪ್ರೇಟ್ ಪರ್ಗಳಿಂದ ಬರ್ತಿದ್ದೇವೆ. ನಾವು ಹೆಂಗೆ ಬೇಕು ಹಂಗೆ ಓಡಾಡ್ತಿದ್ದೇವೆ. ಹಾಲ್ ಮಲೆ ಜಾಸ್ತಿದ್ದೇವೆ ಬಟ್ ನಮ್ಮ ಸರಿಯಾರ ಹುಡುಗಿಯರಿ. ಸೊ ನಮಗೆ ನಾಚಿಕೆ ಬೋದು ತೋಲ್ ದೇವ್ರು ಕೊಟ್ಟೆ ಹೋಗ್ಯಾನ ಅರ್ಧ ಕಿಲೋ. ಅದ್ರ ಸಲಕ್ಕೆ ಏನಾಯ್ತದ ಹುಣಿಲ್ಲ. ನಾಚಿಕೆಲಿಂದ ತೋಲ್ ಎಂಜಾಯ್ಮೆಂಟ್ ಕಮ್ಮಿ ಮಾಡ್ಕೊಳ್ಳೋದೆ ನಾವು. ಇಲ್ಲಿ ನೋಡ್ರಿ ಗೈಸಿಕ ಇದು ಏನಂತಾರ ಗಿಡದು ರೆಂಬೆಗಳು ಅಂದ್ರೆ ನಮ್ದು ಬೀದರ್ ಲೋಕೇಶದಾಗ ಅಂದ್ರೆ ಏನಂತಾರ ಇದಕ್ಕೆ ಏನಂತಾರ ಗೊತ್ತದ? ಬೇರ್ರಿ ನಮ್ಮ ಬೀದರ್ ಭಾಷೆದಾಗ. ಈಗ ಎಲ್ಲಿ ನೋಡ್ರಿ ಬೇರ್ಗಳು ಹಂಗವ ಒಂದಕ್ಕಿಂತ ಮತ್ತೆ ಬೇರೆ ಅವ. ಬಟ್ ನಾವು ನಡೆದೇವಿ ಈಗ ನಡ್ಕೋತಾ ಬರ್ದ ಅಮೌಂಟ್ ಅದ ಹಾದಿ ನೋಡ್ಬೋದ್ರಿ. ಈಗ ಸಿಕ್ಕ ಸಣ್ಣದ ಇಟ್ ಹಿಂಗೆ ಪೂರಾ ಹೈಟ್ ಅದ. ಪೂರಾ ಪಶಿನ ಹಿಂಗೆ ಬಿಡದಲ್ತಿರಿ. ಲಾಸ್ಟ್ ದಮ್ ಹೊಂಟದ ಅದ್ರೊಳಗಾರ ಮತ್ತೆ ಸೌಂಡ್ ಕೇ ಹೊಂಟದ್ರಿ. ಈಗ ನೋಡ್ರಿ ವಿವಿಕ ಹಾದಿ ನೋಡ್ರಿ ಭೈ ಸಾಬ್ ಇರ್ಬೇಕ್ರಿ ಗೈಸ್. ಇಂಥವು ಏರವು ಇಳೇವು ಇರಬೇಕು, ಮಜಾ ಬರ್ತದ. ಕಷ್ಟ ಹೋದ್ರು ಹೋಯ್ತು ಬಟ್ ಲಾಸ್ಟೇ ಮನ್ಸು ಬರ್ತದ. ಇಲ್ಲೆಲ್ಲ ಇಸಲ್ ಆಡ್ ಹೊಂಟ್ರಿ. ಮತ್ತು ಇದ್ರೊಳಗೆ ಹಿಂಗೆ ತೆಗ್ಗು ಒಡ್ಡು ಅದ. ಬಟ್ ನಾವು ನಡೆದೇವಿ ಕೆಳಗೆ ತೆಗ್ಗಿನಾಗ ನೋಡ್ಬೋದು. ಸೊ ಅಲ್ಲಿ ಫಾಲ್ಸಿಂದು ಅವಾಜಾರ ಪೂರ ಲಾಸ್ಟೇ ಹೊಂಟದ ಭಯತ್ತರಿನ್ನು. ಸೊ ನೋಡ್ಬೋದ್ರಿ ಗೈಸ್. ನಡೆದೇವು ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿ ಲಾಸ್ಟೇ ತೆಗಿ ಬಿಡೋದು ಅಂತೇಳಿ ಥೋಡೆ ಫ್ರೆಶ್ ಆಗರಿಲ್ಲ ಅಂದ್ರೆ ಒಂದು ದಮ್ ಡೈಯೇ ಹೊಡ್ರಿ. ಒಂತಲ್ಲಿ ಬಿಸಿಲು ಅಂತಲ್ಲಿ ನೆಳ್ಳು ಫಸ್ಟ್ ಕ್ಲಾಸ್ಲಿ ನಡೆದೇವ್ರಿ. ಯಾರು ಹೇಳ್ಬೇಕಂದ್ರು ನಡೆದೇವಿ. ಇಟ್ಕೊಂಡು ಸ್ಪೀಡು ಲಾಸ್ಟೇ ಸ್ಪೀಡು. ಫೈನಲಿ ಬಂದೇವ್ರಿ ವಿಭೂತಿ ಫಾಲ್ಸಿಗೆ. ಇಲ್ಲಿ ನಿಮಗೆ ಫೋನ್ನಾಗ ಹೆಂಗೆ ಕಾಣತ್ತದ ಗೊತ್ತಿಲ್ಲ ಬಟ್ ಅವು ನೀರು ಏನು ಕಾಣತ್ತವಲ್ಲ ಪೂರ ಲಾಸ್ಟ್ ಹೊಂಟಿತ್ತು ರೀ. ಓಟ್ಗನ ಸ್ಪೀಡ್ ಹೊಂಟಿವಿ ನೀರು. ಸೊ ಇಲ್ಲೆಲ್ಲ ಏನದಪ್ಪ ಅಂದ್ರೆ ಹಿಂಗೆ ಗೊಂಡು ಲಾಕಿತ್ರಿ ನೀರಿನಿಂದ ಅಪ್ಲೆ. ಸೊ ಲಾಸ್ಟ್ ಇದ್ರಿ ನೀರು ಇಲ್ಲೇ ಈಟ್ ಅಂದ್ರು ಬ್ಯಾಸ್ಗ್ಯಾಗ ಈಟ್ ಅಂದ್ರು ನಾವು ಪೂರ ಮ್ಯಾಲ ಹೋಗ್ಬೇಕಂತೇಳಿ ಸಾಹಸ ತಗೊಂಡ್ ನಡೆದೇವ್ರಿ. ಮ್ಯಾಲ ಪೂರ ಮ್ಯಾಲ ನೋಡ್ರ ಬರ್ರಿ ಪೂರ ಮ್ಯಾಲ ಬಂದೇವ್ರಿ. ಈಗ ಪೂರ ಮ್ಯಾಲ ಅಂದ್ರೆ ಇಷ್ಟು ಮ್ಯಾಲ ರೀ. ಈಗ ಇಸ್ಕೊಂಡು ನೀರು ದಡ್ಡ ಬೀಳ್ತಾವೆ ನೋಡಾಗ ನಿಮ್ಗೆ ಕಮ್ಮಿ ಕಾಣತಾವ. ಬಟ್ ಸ್ಪೀಡ್ ಲೈವ್ದಾಗ ತೋಲ್ ಸ್ಪೀಡ್ ಹೊಂಟಾವ. ಮತ್ತು ಅದ್ರೊಳಗಾರ ಇಲ್ಲಿ ಮಳೆಗಾಲದಾರ ಪೂರ ಲಾಸ್ಟ್ ಮಳೆ ಬರ್ತದ. ಇಲ್ಲಿ ಮಳೆ ಬದ್ದಾಗಿ ಓಸ್ ಬರ್ತಾವ ವಿತೌಟ್ ಮಳಿಲಿಂದ್ರ ಪೂರ. ಇಲ್ಲಿ ನೋಡ್ರಿ ನಮ್ಮವ್ರು ಹೊಸ ಮಂದಿ ಇಲ್ಲಾರ ಈಗ. ಮತ್ತು ಕಲ್ಲು ನೋಡ್ರಿ ಗೈಸ್ ಪೂರ ಮ್ಯಾಲ ನೋಡ್ರಿ ಪೂರ ಮ್ಯಾಲ ಹೋಗ್ಯಾನ. ಕಾಲು ಜರುಗ್ತಂದ್ರೆ ಹೇಳಕ್ಕಾಗಲ್ಲ ಏನು ಭೀ. ಮತ್ತು ಈಗ ಇಲ್ಲಿ ನಮ್ಮ ಪರ್ಗಳು ನೋಡ್ರಿ ಫೋಟೋಸ್ ಕೊಲಕ್ಕೆ ಕೈಲಿ ಹೋಗ್ಯ ನೋಡ್ರಿ ನಮ್ಮ ಕರಣ್ ಫೋಟೋಸ್ ಕೊಲತನಲ್ಲಿ. ಸೊ ನೋಡ್ರಿ ಗೈಸ್ ನಾವು ಭೀ ಮ್ಯಾಲ ಹೋಗ್ರಿ ಫೋಟೋಸ್ ಕೊಲ ಬಂದ್ರಿ. ಇಡ್ರಿ ನೋಡ್ರಿ ಪೂರ ಎಲ್ಲಿ ನೋಡ್ರಿ ಕಲ್ಲು ನೋಡ್ರಿ ನೋಡ್ರಿ ಮೊಮ್ಮಗ ಪೂರ ಈಗ ಹೋಗ್ಯಾನ. ಬರ್ಬೇಕು ಹೆಂಗ ಕೊನಲ್ಲ ಅವನಿಗೆ ಈಗ ಬಿದ್ದದ ಪೇಚ್ ಅಂತ ಹೇಳ್ರಿ. ನಾವೇ ಬಂದೇವಿ ಫೋಟೋ ಬಂದೇವ್ರಿ. ಫೋಟೋ ಫೋಟೋ ಇಸ್ಕೊಂಬರ್ ಗಿಲಿ ಅಂತೇಳಿ ಒಂದು ಇರೋದಿರ್ಲತ್ತೇಳಿ ಮತ್ತೆ ಶಾರುಖ್ ಖಾನ್ ಸ್ಟೈಲ್ ಹೊಡೆದೋಡ್ರಿ ಗಿಲಿ ಅಂತೇಳಿ ಅಲ್ಲೇ ಬಂದೇವ್ರಿ. ಕಿಲ್ ನೋಡ್ರಿ ಬಂಡೆಗಳು ನೋಡ್ರಿ ಪೂರ ನೋಡಿದ್ರೆ ಕಿಲ್ ನೋಡ್ರಿ ನೀರಿಗ ಇಲ್ಲಿ. ಬಟ್ ಟೋಲ್ ಸೇಫ್ ಇಲ್ಲ ರೀ. ಅದ್ರ ಸಲಕ ಕೆಳ ನಡೆದೇವಿ. ಕಿಲ್ ನೋಡ್ರಿ ಕಾರಣ ಹೆಂಗ್ ನಡೆದ ನೋಡ್ರಿ ಕಿಲ್ ನೋಡ್ರಿ. ಸೊ ಅದ್ರ ಸಲಕ್ಕೆ ಬೇಡ ಹೋಗಾರ್ರಿ ನಾವು ಭೀ. ಎಲ್ಲರೂ ಇಸುಲ್ ಆಡಿದ್ರು ಬಟ್ ನಾನು ಕರ್ಣನೇ ಇಸುಲ್ ಆಡಲಿದ್ದೀವಿ. ನೀರಾಗೆ ಮಾರಿ ತೊಳ್ಕೊಂಡು ಕೈಕಲ್ ಮಾರಿ ತೊಗೊಂಡು ವಾಪಸ್ ನಡೆದೇವ್ರಿ. ನಮ್ದು ರಾಜ್ಯಾಂಶ ಕಡೆ ಕಿಲೋಡಿಗೆ ನಮ್ದು ಅಧ್ಯಕ್ಷರು ಮತ್ತೀಗ ಉಪಾಧ್ಯಕ್ಷರು ಎಲ್ಲರೂ
ಫೋಟೋ ಇಳಿಸ್ಕೊಂಬ ಕಾಂಪಿಟೇಷನ್ ನಡೆದ. ಬಟ್ ಎಲ್ಲ ನಾವು ಹೊಸ ಮಂದಿ ಗೋಲಿ ಹೊಡೆದಿ ನಡೆದೇವ್ರಿ ರಾಜ್ಯಾಂಶ ಗಾಡಿ. ಗೈಸ್ ಅಲ್ಲಿ ಏನೈತ್ರಿಪ್ಪ ಅಂದ್ರೆ ಎಲ್ಲರೂ ಇಸಲು ಆಡಿದ್ರಿ. ಬಟ್ ನಾನು ಕರಣ್ ಆಡಿಲ್ಲ, ಯಾಕಪ್ಪ ಅಂದ್ರೆ ಅಲ್ಲಿ ಆಡಪ್ಲೆ ನಮಗೆ ಚಾನ್ಸ್ ಇದ್ದಿಲ್ಲ. ಸೊ ಅದ್ರ ಸಲಕ್ಕೆ ಮ್ಯಾಲೆ ಹೋಗಿ ಫೋಟೋ ಇಳಿಸ್ಕೊಂಡು ಮತ್ತು ಅವರೆಲ್ಲ ಇನ್ನೂ ಅಲ್ಲೇ ರೀ, ನಾನು ನಡೆದೆ ರೀ ಬಸ್ಸಿನ ಕಡೆ. ಸೊ ಏನೋ ಇವತ್ತು ನಾ ಇಲ್ಲಿ ಊಟ ಮಾಡಾರಿ ಅಂದ್ರೆ ಊಟ ಒಲಿ ಹಚ್ಚಿ ಊಟ ಮಾಡಿ ಯಾಣಕ್ಕೆ ಹೋಗಾರತ್ತಾರ. ಸೊ ಏನಾಯ್ತದ ಅಂತೇಳಿ ನನಗಿನ್ನ ಮುಂದೆ ಆಲೋಚನೆ ಗೊತ್ತಿಲ್ಲ. ಸೊ ಇನ್ನು ಅಲ್ಲೇ ರೀ ಹೊಸ ಮಂದಿ ಫ್ರೆಶ್ ಆಗಿ ಬರ್ತಾರ. ನಾರ ನಡೆದೆ ರಾಜ್ಯಾಂಶ ಕಡೆ. ಸೊ ತಡ ಮಾಡಲ್ಗಪ್ಲೆ ಬಸ್ಸಿನ ಕಡೆ ಹೋಗಾರ ನಡ್ರಿ, ಮುಂದಿಂದ ಏನದ ಅಂತೇಳಿ ತೋರಿಸ್ತೇನೆ ನಿಮಗೆ. ಗೈಸ್ಕಿಲ್ ನೋಡ್ರಿ ವಿವಿಕಾ, ಇದು ಇನ್ನು ಫೋನೇ ಹಂಗೆ ಕಾಣಂತದ ಗೊತ್ತಿಲ್ಲ. ಬಟ್ ಇಲ್ಲ ಎದ್ರಲಿಂದ ನೋಡಿದ್ರೆ ಪೂರಾ ಲಾ ಜವಾಬ್ ಅದ್ರಿ ಗೈಸ್. ಇದು ಪೂರಾ ಬೆಹತರಿನ್ ಪೂರಾ ಬೈ ಹೇಳಲ್ ಗಪ್ಲೆ ಹೊಡೆದದ ಗೈಸ್. ಇವಾಗ ನಾವು ಇದ್ದೇವಲ್ಲ ರೀ ವಿಭೂತಿ ಫಾಲ್ಸ್ ಅಂತೇಳಿ. ಇಲ್ಲಿಂದ ಯಾಣಕ್ಕೆ ಹೋಗೋದಿತ್ತು, ಬಟ್ ಏನು ಮಾಡ್ಯಾರಿ ಟೈಮ್ ಆಗ್ಯದ ಅಂತೇಳಿ ಊಟ ಮಾಡ್ರ ಅಂತೇಳಿ ಊಟ ಮಾಡ್ಲತ್ತಾರ ರೀ. ಒಲಿ ಹಚ್ಚಿ ಅಡಿಗೆ ಮಾಡ್ಲತ್ತಾರ ನಮ್ದು ಹೊಸ ಮಂದಿ ಕಲ್ತಿ. ಸೊ ನಾ ಅಲ್ಲಿಗೆ ಹೋಗಿ ತೋರಿಸ್ತೇನೆ ನೋಡ್ರಿ ಅವ್ರು ಊಟ ಹೆಂಗೆ ಮಾಡ್ತಾರ ಹೆಂಗಿಲ್ಲ ಅಂತೇಳಿ. ಸೊ ಊಟ ಎಲ್ಲ ಮಾಡಿದ ಮೇಲೆ ಯಾಣಕ್ಕೆ ಹೋಗಾರಂತಾರ. ಟೈಮ್ ಅರೌಂಡ್ 3 ಆಗ್ಯದ. ಸೊ ಟೈಮ್ ಮೇಲೆ ಡಿಪೆಂಡ್ ಆಯ್ತದ ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂತೇಳಿ. ಸೊ ಹೆಂಗೆ ಭೀ ಹೋಯ್ತು ನಿಮಗೆ ಅಪ್ಡೇಟ್ ಕೊಟ್ಕೊತಾ ಇರ್ತೀವಿ ರೀ. ಸೊ ಬರ್ರಿ ಅಡಿಗೆ ಮಾಡತ್ತಲ್ಲಿ ಮಜಾ ತೊಗೊಂಬರ್ರಿ. ವಯಸ್ಕಿ ನೋಡ್ರಿ ಒಲಿ ಗಿಲಿ ಎಲ್ಲ ರೆಡಿ ಮಾಡ್ಯಾರ. ಈಗ ಅಡಿಗೆ ಭಟ್ರು ಯಾರು ಅಂತೇಳಿ ಕೊನಾಲ್ಗ್ಯಾರ. ಈಸ್ ಮಂದಿ ಮಾಡತ್ತಾರ ಒಮ್ಮಿಗೆ ಅಡಿಗೆ. ಉಳ್ಳಗಡ್ಡಿರ ಹಂಗೆ ಇಟ್ಟರಿ ಪೂರ ಒಂದೊಂದು ಟಮಟ ಬಿ ಹಂಗೆ ಇಟ್ರ. ಇವ್ರು ಅಡಿಗೆ ಮಾಡ್ತಾರೋ ಏನು ಮಾಡ್ತಾರೋ ಕೊನಾಗ್ಯಾರ. ಈಗ ಮತ್ತೆ ಆ ಕಡೆ ನೋಡಿದ್ರಿ ಅಂದ್ರೆ ಈಗ ಮತ್ತೆ ನಾವು ಮೇಡಮ್ ಅವರೆಲ್ಲ ಈಗ ಫಸ್ಟ್ ಕ್ಲಾಸ್ಲಿಂದ ಎಲ್ಲ ತರಕಾರಿ ಎಲ್ಲ ಕೊಯ್ಲತ್ತಾರ ಅವರು. ನೋಡ್ರಿಕ ಉದ್ರಿವ ಇಲ್ಲಿಕ ಫಸ್ಟ್ ಕ್ಲಾಸ್ಲಿಂದ ತರಕಾರಿ ಕೊಯ್ಲತ್ತಾರ. ಮತ್ತೆ ಕೈಲಿಕ ಅಡಿಗೆ ಮಾಡ್ತಾರ ನೋಡ್ರಿಕ. ಈಸ್ ಮಂದಿಯಾಗ ಅಡಿಗೆ ಭಟ್ಟ ಅಂತೇಳಿ ಯಾರು ಭೀ ಕೊನಿಲ್ಲ. ಸೊ ಕನ್ಫರ್ಮ್ ಆಗಿದ್ಮೇಲೆ ನಾ ಹೇಳ್ತೇನೆ ಅಡಿಗೆ ಭಟ್ಟ ಯಾರ ಅಂತೇಳಿ. ನೋಡ್ರಿ ನಮ್ ಸರ್ ಅಡಿಗೆ ಭಟ್ರು ಎಸ್ ಮಂದಿ ಹೊಸ ಮಂದಿ ಫಸ್ಟ್ ಕ್ಲಾಸ್ ಇಲ್ಲ ಅಡಿಗೆ ಮಾಡತ್ತಾರ. ಸರ್ ಅಡಿಗೆ ಮಾಡತ್ತೀರಿ, ಏನ್ ಮಾಡತ್ತೀರಿ ನೀವು? ಕಂಚಣ್ಣಿ ಮಿಂಚಣಿ ಆಡ್ರಿ ಹಂಗೆ ಗೈಸ್. ನೋಡ್ರಿ ಹುಡುಗಿ ಎಸ್ ಮಂದಿ ಮಾಡ್ತಾರ ತಿಳ್ಕೊಂಡು ಅವ್ರಿಗದ ಹೊಸ ಮಂದಿ ಕಲ್ತು ಮಾಡ್ತಾರ ನೋಡ್ರಿ ಅಡಿಗೆ. ಈಗ ಇಲ್ಲಿ ನೋಡ್ಬೋದು ಎಲ್ಲರೂ ಒಂದೊಂದು ಸಾಮಾನು ಆಗ್ಲತ್ತಾರ. ಈಗ ಮತ್ತೀಗ ಹೇಳ್ಬೇಕು ಕಿಲ್ಲಿಬ್ಬರು ಕುಂತಾರ ನೋಡ್ರಿ. ಇವ್ರಿಬ್ಬರು ಇಲ್ಲಿಗ ಶ್ರೇಯ ಈಗ ಕೊಯ್ತಾಳಂಬ ಹಸಿ ಮೇಲೆ ಕುಂತಾಡ್ರಿ. ಬಟ್ ಅಲ್ಲಿ ಕೊಯ್ದಿಂತಿಲ್ಲ ತೋಡ್ರಿ ಹೊಸ ಮಂದಿದು. ಈಗ ಸಿಗರಿ ಅನ್ನ ಐತ್ ನೋಡ್ರಿ ಫಸ್ಟ್ ಕ್ಲಾಸು. ಮತ್ತೀಗ ಈಸು ಮಂದಿ ಕಲ್ ತುಂಬಾರಂಬ ಲೆಕ್ಕ ದೊಡ್ಡ ಕೇಳಿಕ ಒಳಗಾರ ಇನ್ನ ಥೋಡೆ ಮಂದಿ ಹೊಸ ಮಂದಿ ಬರ್ತಾರ. ಈಗ ಬಂದು ಊಟ ಮಾಡ್ತಾರ. ಇಲ್ಲಿ ಹಂಗಾಗ್ಯದ ಅಂದ್ರೆ ಈಗ ಹೊಸ ಮಂದಿ ಉಳ್ಳಾಕ್ ಕುಂತಾರ. ಈಗ ನೋಡ್ರಿ ಈಗ ನಮ್ ತಂಗಿ ಅವ್ರಿ ಈಗ ಜನ ಸೇವೆಗೆಂದೇ ಹುಟ್ಟಿರುವ ಅವ್ನ್ ಗ್ಯಾಂಗ್ ಅಂತೇಳಿ ಊಟ ಮಾಡ್ಲಕ್ ಅಂತೇಳಿ ಕುಂತೀವಿ ನೋಡ್ರಿ. ಹೊಸ ಮಂದಿ ಲೇಟ್ ಆಗಿತ್ತು, ಬಟ್ ಓಟ್ಗ ನಾವು ಹೊಸ ಆಗಿವು ಎಲ್ಲರಿಗೆ. ಸೊ ಅದ್ರ ಸಲಕ್ಕೆ ತಡ ಮಾಡಲ್ಗಪ್ಲೆ ಎಲ್ಲರೂ ಊಟ ಮಾಡತ್ತೀರಿ ನೋಡ್ರಿ. ಈಗ ಗೈಸ್ ಇಲ್ಲಿ ಬಂದಿವ್ರಿ. ಈಗ ಎಲ್ಲಾಗ್ಯದ ಇವ ಇಟ್ಕೊ ಹಂಗನರಿ ಅಂದ್ರೆ ಈಗ ಆಡ ಸ್ಟೂಡೆಂಟ್ಗಳಿಗೆ ಉಪ್ಪಿನಕಾಯಿ ಹಚ್ಚಲತ್ತ ನೋಡ್ರಿ. ಸೊರ್ರಿಗೆ ಹಚ್ಚೋಗ ನೋಡ್ರಿ. ಈಗ ಮಾರ್ಕ್ಸ್ 2 ಮಾರ್ಕ್ಸ್ ಕಮ್ಮಿ ಕೊಟ್ರ ಅಂತೇಳಿ ಉಪ್ಪಿನಕಾಯಿ ಹಚ್ಚೋಗ ನೋಡ್ರಿ ಕೊಳಕ. ಗೈಸ್ ಈಗ ರೀ ಎಲ್ಲರೂ ಊಟ ಮಾಡ್ಯಾರಿ. ಊಟ ಮಾಡಿದ್ಮೇಲೆ ನೀರು ಹೋಗಿದ್ರಿ ಅಲ್ಲಿಂದ ತೆಗಿನಾಗಿ ತಂದ್ರೆ. ಈಗ ಅಧ್ಯಕ್ಷರ ಕಾರಣ ಮತ್ತೊಂದು ಕಪ್ಪಿ ನೀರು ತರ್ಲಾಕ ಅಂತೇಳಿ ವಾಪಸ್ ನಡೆದೇವ್ರಿ. ಇಲ್ಲಿ ನೋಡ್ಬೋದು ಕೈ ಬಿ ತೊಳ್ಕೊಂಡಿಲ್ರಿ, ಬಟ್ ಹಂಗೆ ನೀರು ತರ್ಲಾಕ ನಡೆದೇವಿ. ನೀರು ತರ ತೋಲ್ ಮಾಸ್ತಾವ ಅಂತ ನೀರು ನಡ್ರೋಗ್ರಿ. ಗೈಸ್ ಕಿಲ್ ನೋಡ್ರಿ ಈಗ ಪೂರಾ ಇಲ್ಲಿಂದ ಬಂದೇವ್ ನೀರು. ಕಿಲ್ ವ್ಯೂ ಏನು ಮತ್ತೆ ಬೇರೆ ಅದಲ್ಲತ್ತೀರಿ. ಅಪ್ಪೋ ಬೈಸಾ ಪೂರಾ ಲಾಸ್ಟ್ ಅಂತ ಹೇಳ್ರಿ. ಇಲ್ಲಿ ಮನಿ ಬಿ ನೋಡ್ಬೋದು. ಈಗ ಎಷ್ಟು ಮಸ್ತ್ ಅದ ವ್ಯೂ ರೀ ಗೈಸ್. ಇದು ಯಪ್ಪ ಏನು ಮಸ್ತ್ ಅದ. ನಾವು ಮಿಸ್ ಮಾಡ್ಕೋತಿದ್ದೇವೆ. ಇನ್ನೊಂದು ಥೋಡೆಯಿಂದ ನೀರು ತರ ನಾವು ಬಂದೇವಿ ಈ ಕಡೆ. ಫೋನಿನ ಹೆಂಗೆ ಕೇಳತ್ತದ ಇಲ್ಲೋ ಗೊತ್ತಿಲ್ಲ, ಬಟ್ ಯಾವ್ದಾರ ಲೈವ್ ನೋಡಿದ್ರಿ ಅಂದ್ರೆ ಪೂರಾ ಪಾರೇಷನ್ ಅಂತ ಹೇಳ್ರಿ. ಇಲ್ಲಿ ನೆಟ್ವರ್ಕ್ ಬರಲ್ಲ, ಏನು ಝಂಜಟ್ ಇಲ್ಲ, ಕುದಿ ಇಲ್ಲ, ಏನಿಲ್ಲ. ಫಸ್ಟ್ ಕ್ಲಾಸ್ಲಿಂದ ಯಾರೀ ಇಲ್ಲಿನ ಫ್ಯಾಮಿಲಿ ಒಬ್ಬರು. ಸೊ ಮಸ್ತ್ ಅನಿಸ್ತ್ರಿ ಗೈಸ್ ಇಲ್ಲಿ ನೋಡಿ ನಮ್ದೆಲ್ಲ. ಗೈಸ್ ಊಟ ಎಲ್ಲ ಆಯ್ತ್ರಿ. ಈಗ ಇಲ್ಲಿಂದ ಬಿಡ್ಬೇಕು. ನೋಡ್ಬೋದು ಈಗ ಊಟ ಮಾಡ್ಕೊಂಡು ಎಲ್ಲ ಗಾಡಿ ರೆಡಿ ಅಲ್ಲದ. ಈಗ ಹೊಸ ಮಂದಿ ಹೋಗ್ಬೇಕಲ್ಲತ್ತಾರಿ. ಮತ್ತೆ ತಡ ಮಾಡಲ್ಗಪ್ಲೆ ಹೋಗಾರ ನಡ್ರಿ ಗೈಸ್. ಲೇಟ್ ಆಗ್ಯದ, ಅರೌಂಡ್ 5 ಆಗ್ಯದ ಟೈಮು. ಗೈಸ್ ಈಗ ನಾವು ಬಂದೇವ್ರಿ ಅಣ್ಣ, ಟೈಮ್ ಆಗ್ಯದ. ಕರ್ಕೆ ಒಳ ಬಿಡಪ್ಲೆ ಇಲ್ಲ. ಮತ್ತೆ ಸ್ವಂತ ರಿಸ್ಕ್ ಮೇಲೆ ನಡೆದೇವ್ರಿ. ನೋಡ್ರಿ ನಮ್ಮ ಬಸ್ ಅವ್ರು ಮಾತಾಡ್ರಿ ಒಳಗಲ್ಲಿ ಯತನ ಅವ್ರು ರಿಕಮೆಂಡ್ ಹಚ್ಚಾರಿ ಅವ್ರು. ಅಲ್ಲಿ ಹೊಂಟ್ರ ನೋಡ್ರಿ ನಮ್ಮ ಪರ್ಗೋಡ್ರಿ. गाइस देखो ना हमारा मैम को लेके याना को जा रही है. किलोमीटर का अंगोड़ तो का कुदरी गप्ले बट टाइम आ गया था करके भी नड़देरी मत भी खुद की जमदेरी नाल कुत हाँ कुतूಹಲ ಹೆಚ್ಚಿಗದರಿ ಮಾಡ ಬೇಡ್ರಿ. ನಮ್ದು ಯಾಣದ ಬಗ್ಗೆ ಹೇಳ್ರಿ. ಮೈನಸ್ ಪಾಯಿಂಟ್ ಅದರಿ, ಅದಕ್ಕೆ ಪ್ಲಸ್ ಪಾಯಿಂಟ್ ಮಾಡಿ ನೋಡ್ಲಾಕ್ ನಡೆದೇವಿ. ನಾವು ಲೇಟ್ ಮಾಡೋಗಿದ್ದೇವ್ರಿ. ಟೈಮ್ ಅರೌಂಡ್ ಆಗಿನ ಮೇಲೆ ಅದ್ರ ಸಲಕ ಒಳಗೆ ಬಿಡಲ್ಲ ಅಂತ. ಸೊ ಅದ್ರ ಸಲಕ್ಕೆ ಇಲ್ಲಿಂದ ದೂರ್ಲಿಂದ ಫೋಟೋ ಹಸ್ಕೊಂಡು ಮತ್ತು ಆ ದೂರ್ಲಿಂದ ಎಲ್ಲ ನೋಡಿದೇವು ನೋಡ್ರಿ. ಫಸ್ಟ್ ಕ್ಲಾಸ್ ಅಂದ್ರೆ ಪೂರಾ ಲಾಸ್ಟ್ ಟೈಮ್ ಓತೇವ್ರಿ ಇತ್ತು ನೋಡ್ರಿ. ಈಟೇ ಜಲ್ದಿ ಬಂದೇವು ಅಂದ್ರೆ ಇನ್ನೂ ನೋಡೋದೈತಿತ್ತು, ಬಟ್ ಲೇಟ್ ಆಯ್ತು. ಯಾಣಕ್ಕೆ ಲೇಟ್ ಮಾಡಿ ಬಂದೇವಿ, ಬಟ್ ಬಿ ಜರ ದೊಡ್ಡ ಬತ್ ನೋಡಿದೇವಿ. ಅದ್ರ ಬಗ್ಗೆ ವಿವರಣೆ ನಮ್ಮ ಸರ್ ಮುಂದಿನ ಹೇಳ್ತಾರೆ ನೋಡ್ರಿ. ಜರ ಹೇಳಿ ಸರ್. ಯಾಣ ಇದು ಕರ್ನಾಟಕದ ಒಂದು ಪ್ರಸಿದ್ಧ ಸುಕ್ಷೇತ್ರ. ಇಲ್ಲಿ ಶ್ರೀರಾಮ ಮತ್ತು
ಸೀತೆ ಬಂತ ಒಂದು ಸ್ಥಳ ಇದೆ. ಇದರ ಜೊತೆಗೆ ಇಲ್ಲಿ ಶಿವ ಪಾರ್ವತಿಯವರು ಬಂದು ರಾಕ್ಷಸನನ್ನು ಹೊಡೆದಂಥ ಸ್ಥಳ. ಇಲ್ಲಿ ನಮ್ಮೂರ ಮಂದಾರ ಹೂವೆ ಕನ್ನಡ ಚಲನಚಿತ್ರ ಶೂಟಿಂಗ್ ಆಗಿದೆ. ಈ ಪ್ರದೇಶಕ್ಕೆ ನಾವು ಬೀದರ್ನಿಂದ ಸುಮಾರು 700 ಕಿಲೋಮೀಟರ್ ದೂರ ಬಂದು ನಮ್ಮ ವಿದ್ಯಾರ್ಥಿಗಳು ಈ ಒಂದು ಭವ್ಯ ಸ್ಥಳ ನೋಡಿ ಅತೀವ ಸಂತೋಷಪಟ್ಟಿದ್ದಾರೆ. ಆಕರ್ಷಣೀಯ ಸ್ಥಳ ಎಂದು ಮರೆಯಲಾರ. ಇದು ಯಾಣ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರದೇಶ. ಪೌರಾಣಿಕ ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಪ್ರದೇಶವಾಗಿದೆ. ಶಿವ ಪಾರ್ವತಿಯವರು ರಾಕ್ಷಸರ ಸಂಹಾರಕ್ಕಾಗಿ ಭೂಮಿ ಮೇಲೆ ಇಳಿದಿರ್ತಕ್ಕಂತಹ ಒಂದು ಪ್ರಸಂಗ ಇದರಲ್ಲಿ ಬರ್ತದೆ. ಜೊತೆಗೆ ರಾಮ ಮತ್ತು ಸೀತೆಯ ಕಥೆಯನ್ನು ಕೂಡ ಈ ಒಂದು ಪೌರಾಣಿಕ ವಿಷಯದಲ್ಲಿ ಬರ್ತದೆ. ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಪ್ರದೇಶ ಇದಾಗಿರೋದ್ರಿಂದ, ಜೊತೆಗೆ ಯಾಣ ಅನ್ನುವಂತಹ ಒಂದು ಗುಂಬಜಗಳ ತರ ಯಾವ ರೀತಿಯಾಗಿದೆ ಅಂದ್ರೆ ಅವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಿದ್ಧಿ ಪುರುಷರು ಅಂದ್ರೆ ಉದ್ಭವದ ಮಂದಿರಗಳು ಅಥವಾ ಉದ್ಭವದ ದೇವಾಲಯಗಳು ಅಂತ ಕರಿತೀವಲ್ಲ, ಆ ತೆರನಾಗಿರ್ತಕ್ಕಂತಹ ಯಾಣ ಒಂದು ಪ್ರದೇಶ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಐತಿಹಾಸಿಕ ಮತ್ತು ಪೌರಾಣಿಕ ಎರಡೂ ಚರಿತ್ರೆಯನ್ನ ಹೊಂದಿರತಕ್ಕಂತ ಈ ಪ್ರದೇಶ ಹಗಲು ನೋಡಲು ಬಹಳ ತುಂಬಾ ಸುಂದರವಾಗಿ ಕಾಣುತ್ತದೆ. ಆದರೆ ನಾವು ವಿದ್ಯಾರ್ಥಿಗಳ ಆಯಾ ಪ್ರದೇಶಗಳನ್ನು ನೋಡಿಕೊಂಡು ಬರೋದ್ರಿಂದ ಈ ಯಾಣಕ್ಕೆ ನಾವು ಸ್ವಲ್ಪ ಲೇಟಾಗಿ ಕೂಡ ಬಂದ್ವಿ. ಹಾಗಾಗಿ ಆದ್ರೂ ಪರವಾಗಿಲ್ಲ, ಒಂದು ಸೂರ್ಯಾಸ್ತದ ಸಮಯದಲ್ಲಿ ಚಂದ್ರೋದಯದ ಒಂದು ಸಂಧಿ ಕಾಲದಲ್ಲಿ ಈ ಒಂದು ಪ್ರದೇಶ ಬಹಳ ವಿಶೇಷವಾಗಿ ನಮಗೆ ಸಂತೋಷವನ್ನ ಕೊಡ್ತು. ವಿದ್ಯಾರ್ಥಿಗಳು ಕೂಡ ಬಹಳ ಎಂಜಾಯ್ ಅನ್ನ ಮಾಡಿದ್ರು. ಯಾಣ ನೋಡಿ ಮುಂದಿನ ಪ್ರಯಾಣ ನಾವು ಸಾಗಿಸ್ಲತ್ತೇವ್ರಿ. ಮತ್ತೆ ಎಲ್ಲಿಂದಿರ್ತೇವೆ ನಮಗೆ ಖುನ ಇಲ್ಲ, ನಿಂತ ಹೇಳ್ತೇವೆ ಗೈಸ್. ಸದ್ಯಕ್ಕೆ ಟೈಮ್ 8 ಆಲತ್ತಿರ್ಬೇಕು. ಈಗ ಗೋಕರ್ಣಕ್ಕೆ ಬಂದೇವ್ರಿ. ಇಲ್ಲಿ ಒಂದು ಸಮುದ್ರದ ಇಂದ ಮತ್ತೊಂದು ಗುಡಿ ಅದ, ಹಂಗೆ ನೋಡ್ಲಕ್ಕ ನಡ್ದೇವಿ. ಹಂಗೆ ಎಲ್ಲರೂ ಕಲ್ತಿ ಪಾ ಅನ್ರಿ ಒಂದ್ ಕಪ್ಪಿ ಗೈಸ್. ಇದೇ ನೋಡ್ರಿ, ಈಗ ನಾವು ಗೋಕರ್ಣದಾಗ ಬಂದಿದ್ದು ಮಹಾಬಲೇಶ್ವರ ದೇವಸ್ಥಾನ ಅಂತ ಹೇಳಿ. ಸೊ ಇದು ನೋಡ್ಬೋದ್ರಿ, ಈಗ ದೇವ್ರ ಗುಡಿ ಪೂರ ಮನಿ ಇದ್ದಂಗ ಅದ ನೋಡ್ರಿ ಹಿಂಗೀಗ. ಸೊ ಬಂದಿದ್ದೇವೆ ಇಲ್ಲಿಗೆ. ಮತ್ತ ಒಳಗೆ ಹಂಗದ ಅಂತ ಹೇಳಿ ಮತ್ತೆ ತೋರಿಸ್ತೇವೆ ಬರ್ರಿ ಗೈಸ್. ಇಲ್ಲಿ ಒಳಗ್ರಿ ಪಂಚೆ ಹಾಕೊಂಡು ಹೋಗ್ಬೇಕಂತ್ರಿ. ಪಂಚೆ ಎಲ್ಲರೂ ಅಲೋಡ್ ಇಲ್ಲ. ಕಿಲೋಡ್ರಿ ಹುಡುಗಿಯರ್ ಬಿ ಪಂಚೆ ಹಾಕೋಬೇಕಂತ್ರಿ. ನಾವು ಫಸ್ಟ್ ಟೈಮ್ ಕೇಳಿದ್ದೆ. ಈಗ ಆಲ್ರೆಡಿ ಎಲ್ಲರೂ ಹೈಕೊಂಡು ನಡ್ದಾರ ನೋಡ್ರಿ ಕಲಿ. ಈಗ ಹೈಕೊಂಡು ಹೋಗೋದ್ರಿಗೆ ಇಲ್ಲಿ ನಿಂತಾರ ನೋಡ್ರಿ, ಸಾಬರ್ ಹೊಡಿತಾರವ್ರು ನಡ್ದಾರ್ರಿ. ಅವ್ರು ಹೋಗೋದಿನ ಮೇಲೆ ತಗೊಂಡು ನಾವು ಹೋಗೋರು ಮತ್ತೆ ಒಳಗೆ ಗೈಸ್. ನೋಡ್ಬೋದ್ರಿ, ಈಗ ಲುಂಗಿ ಇಲ್ದೇನೆ ಬಿಡೋಗ್ಯಾರ. ಅದಕ್ಕೆ ಲುಂಗಿ ಹಾಕೊಂಡು ಮತ್ತೆ ನಡ್ದೇವ್ರಿ ಗುಡಿ ಒಳಗೆ ಆಯ್ಕ ಗೈಸ್. ಅದು ಇಲ್ದೇನೆ ಹೋಗಪ್ಲೇನೆ ಇಲ್ಲ ಅಂತ. ಸೊ ಅದ್ರ ಸಲ ನಾವು ಹೋಗ್ಬಂದೇವ್. ಮತ್ತೆ ಫೋಟೋ ಅಲೌಡ್ ಬಿ ಇದ್ದಿಲ್ರಿ ಒಳಗೆ. ಹೋಗಿ ಬಂದೇವ್ರಿ. ಮತ್ತೇನ ಬೇರೆ ನಡ್ದಾರ ಫಾರಿ ಗೈಸ್ ಖಾಲಿ. ಇತಿಹಾಸ ವಿದ್ಯಾರ್ಥಿಗಳು ಗುಮ್ಮಡಿಗಾಜ ಬಂದಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನದ ದರ್ಶನ ಪಡ್ಕೊಂಡು ಪಾವನ ಪುಣ್ಯದ ಪ್ರಸಾದ ತೆಗೆದುಕೊಂಡು ನಾವು ಪುನೀತರಾಗಿದ್ದೇವೆ. ಇಂತಹ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ. ಇದು ಕರ್ನಾಟಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಸೀಮಿತವಾದಂಥದ್ದು. ವಿಶ್ವಮಾನವರಾಗಿ ಬರ್ತಕ್ಕಂಥವ್ರು ಇಲ್ಲಿ ಬಂದು ಭೇಟಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಇದ್ದಿಂದು ದೇವಸ್ಥಾನ ದರ್ಶನ ಪಡ್ಕೊಂಡು ನಾವು ನಡೆದೇವ್ರಿ. ಈಗ ಮತ್ತೆ ಮುರುಡೇಶ್ವರ ನೈಟ್ ಹೋಗ ಅಲ್ಲೇ ಸ್ಟೇ ಮಾಡಿ ಮತ್ತೆ ಮುಂಜಾನೆ ಎದ್ದು ಬೀಚ್ನಾಗ ತೊಡೆ ಹೊಳಾಡಿ ಮತ್ತೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೇವೆ ಕುಣಿಲ್ಲ. ಇದ್ರದ್ದು ಪೂರಾ ಅಧ್ಯಕ್ಷರು ಕೇಳಿವ್ರಿಗೆ ಸಾಬರಿಕ ಇವ್ರು ಎಕಡೆ ಕರ್ಕೊಂಡು ಹೋಗ್ತಾರೆ ಅಕಡೆ ಹೋಗ್ತೇವೆ ನಾವು. ನೋಡ್ರಿ ಬಸ್ ಬಂದಾರ ರಾಜಹಂಸ ನಿಂತು ನಮ್ದು ಕಾಯ್ಲಿ ನಿಂತು ನೋಡ್ರಿ ಗೈಸ್. ರಾತ್ರಿ 12 ಆಗ್ಯದ್ರಿ. ಮುರುಡೇಶ್ವರ ಬಂದೇವಿ. ಮತ್ತೀಗ ಬ್ಯಾಗ್ ತೊಗೊಳೋದ್ರಿ. ಯಾರ್ದವ್ರ ಬ್ಯಾಗ್ ತಗೊಂಡು ರೂಮ್ ಮಾಡಿದೇವ್ರಿ. ಆ ರೂಮಿನಾಗ ಸ್ಟೇ ಮಾಡಿ ಮುಂಜಾನೆ ಮತ್ತ ದರ್ಶನ ಮುಗಿಸ್ಕೋಬೇಕು ಗೈಸ್. ನಾವು ಫೈನಲಿ ಬಂದೆ ನೋಡ್ರಿ ಮುರುಡೇಶ್ವರ್ಕ. ಸೊ ಇಲ್ಲಿ ರೂಮ್ ತಗೊಂಡಾರ 4-5 ತಗೊಂಡಾರ ಗೈಸ್. ಇಲ್ಲಿಗೆ ಬಂದಿದ್ದೇವ್ರಿ. ಇವಾಗ ನಾಳೆಗೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊಂಡಿದ್ದೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪಾರ್ಟ್ 3 ಗೈಸ್ ಆಲ್ದಷ್ಟು ಜಲ್ದಿ ಬರ್ತದ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊಂಡಿದ್ದೆ. ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಸಿಗಾರಿ ನೆಕ್ಸ್ಟ್ ಪಾಠದಾಗ ರೀ.